ನಮಸ್ಕಾರ ಮಕ್ಕಳೇ, ಇದು ಸುವೇಗ ಭಾಗ 1 6ನೇ ತರಗತಿ ಗಣಿತ ಅಧ್ಯಾಯ 4 ರೇಖಾಗಣಿತದ ಮೂಲಭೂತ ಅಂಶಗಳು. ಈ ಒಂದು ಪಾಠದಲ್ಲಿ 45ನೇ ಪೇಜ್ನಲ್ಲಿರ್ತಕ್ಕಂಥ 10ನೇ ಮುಖ್ಯ ಪ್ರಶ್ನೆಯನ್ನು ಓದೋಣ. 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ. ವ್ಯಾಸ ಎಬಿಯನ್ನು ಎಳೆಯಿರಿ. ಪರಿಧಿಯ ಮೇಲೆ ಯಾವುದಾದರೂ ಬಿಂದುವನ್ನು ಸಿ ಎಂದು ಗುರುತಿಸಿ ಎಸಿ ಮತ್ತು ಬಿಸಿ ಸೇರಿಸಿ ಅವುಗಳನ್ನು ಅಳೆಯಿರಿ. ಎಸಿ ಈಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್, ಬಿಸಿ ಈಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಅನ್ನೋದನ್ನು. ಈಗ 3 ಸೆಂಟಿಮೀಟರ್ ಇರ್ತಕ್ಕಂಥ ಈ ಒಂದು ಇದೇನಿದು ಸ್ಕೈವಾರ್ ಅಂತಾರೆ, ಈ ಕನ್ನಡದಲ್ಲಿ ಕೈವಾರ ಅಂತಾರೆ. ಇದನ್ನು ಕರೆಕ್ಟಾಗಿ 3 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಕರೆಕ್ಟಾಗಿ 3 ಸೆಂಟಿಮೀಟ್ರ್ ಈ ಒಂದು ಇಟ್ಕೊಂಡು ನಾವೊಂದು ವೃತ್ತವನ್ನು ರಚಿಸಿದ್ದೀವಿ. ಈ ವೃತ್ತವನ್ನು ಪೂರ್ತಿ ರಚಿಸಿದ್ದೀವಿ. ಈ ರೀತಿ ಈ ವೃತ್ತವನ್ನು ರಚಿಸಿದ ಮೇಲೆ ಇಲ್ಲಿ ಎ ಬಿ ವ್ಯಾಸವನ್ನು ಎಳೆಯಿರಿ ಅಂತ ಹೇಳಿದಾನೆ. ಇದು ವ್ಯಾಸ, ಎ ಬಿ ವ್ಯಾಸ. ಸ್ಕೇಲ್ ತಗೊಂಡು ಎ ಬಿ ವ್ಯಾಸ ಹೇಳ್ಕೋಬೇಕು. ಆಮೇಲೆ ಯಾವುದಾದ್ರೂ ಬಿಂದುವನ್ನು ಸಿ ಬಿಂದುವನ್ನು ಗುರುತಿಸಿ ಈ ವೃತ್ತದ ಮೇಲೆ ಅಂತ ಹೇಳಿದರೆ ನಾವು ಇಲ್ಲಿ ಗುರುತಿಸಿದ್ದೀವಿ. ನೀವು ಎಲ್ಲಿ ಬೇಕಾದರೂ ಗುರುತಿಸ್ಬೋದು, ಎಲ್ಲಾದರೂ ಗುರುತಿಸ್ಬೋದು. ಎ ಸಿ ಮತ್ತು ಬಿ ಸಿಯನ್ನು ಸೇರಿಸಿ ಅಂತ ಹೇಳಿದಾನೆ. ಎ ಸಿ ಮತ್ತು ಬಿ ಸಿಯನ್ನು ಸೇರಿಸಿದ್ದೀವಿ. ಇಲ್ಲಿ ಒಂದು ತ್ರಿಭುಜ ರಚನೆ ಆಗಿದೆ, ಅದಿರಲಿ. ಈಗ ಎ ಸಿ ಅಳತೆಯನ್ನು ಅಳಿಬೇಕು. ಎ ಸಿ ಅಳತೆ ಎಷ್ಟಿದೆ ನೋಡ್ರಿ. ಇಲ್ಲಿ ಕರೆಕ್ಟಾಗಿ ನಾವು ಅಳತೆಯನ್ನು ಮಾಡಿದಾಗ 2.567 ಸೆಂಟಿಮೀಟ್ರ್ ಇದೆ. ಆಮೇಲೆ ಇಲ್ಲಿ ಬಿ ಸಿಯನ್ನು ಅಳತೆ ಮಾಡೋಣ. ಇದು 5.4 ಸೆಂಟಿಮೀಟ್ರ್ ಇಷ್ಟಿದೆ. 5.4 ಸೆಂಟಿಮೀಟ್ರ್ ಕರೆಕ್ಟ್ ಬರೆದಿದ್ದೀವಿ. ಇದನ್ನು ನಾವು ಈ ಒಂದು ಸುವೇಗ ಪುಸ್ತಕದಲ್ಲಿ ಬರೆಯೋಣ. ಎ ಸಿ ಈಸ್ ಈಕ್ವಲ್ ಟು 2.7 ಸೆಂಟಿಮೀಟ್ರ್, ಬಿ ಸಿ ಈಸ್ ಈಕ್ವಲ್ ಟು 5.4 ಸೆಂಟಿಮೀಟ್ರ್. ಈಗ ನೀವು ಇದನ್ನು ಮಾಡಿದಾಗ ಬೇರೆ ಅಳತೆ ಬರುತ್ತೆ, ಹಾಗಾಗಿ ಅಲ್ಲಿ ಬೇರೆ ಅಳತೆ ಬರೀರಿ ಮಕ್ಕಳೇ. ನಿಮ್ಮ ಪುಸ್ತಕದಲ್ಲಿ ನೀವು ಮಾಡಿರ್ತಕ್ಕಂಥ ಲೆಕ್ಕದಲ್ಲಿ ಯಾವ ಅಳತೆ ಬಂದಿರುತ್ತೋ ಆ ಅಳತೆಯನ್ನು ಇಲ್ಲಿ ಬರೀರಿ. ನೆಕ್ಸ್ಟ್ 11ನೇ ಪ್ರಶ್ನೆ. ಇಲ್ಲಿ ನೀಡಿರುವ ಚಿತ್ರವನ್ನು ಗಮನಿಸಿ ಉತ್ತರ ಬರೀರಿ. ಈ ಚಿತ್ರವನ್ನು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ. ಈಗ 3 ಚತುರ್ಭುಜಗಳನ್ನು ಹೆಸರಿಸಿ. ಯಾವ್ಯಾವ 3 ಚತುರ್ಭುಜ? ಚತುರ್ಭುಜ ಅಂದರೆ 4 ಭುಜ ಇರತಕ್ಕಂಥ ಆಕೃತಿಯೇ ಚತುರ್ಭುಜ. ಈಗ ಎ ಬಿ, ಬಿ ಸಿ, ಡಿ ಸಿ, ಎ ಡಿ, ಇವು 4 ಭುಜ ಇರತಕ್ಕಂಥ ಎ ಬಿ ಸಿ ಡಿ, ಆಮೇಲೆ ಡಿ ಸಿ ಎಫ್ ಇ, ಆಮೇಲೆ ಇ ಎಫ್ ಜಿ ಎಚ್ 3 ಚತುರ್ಭುಜಗಳು. 6 ಕರ್ಣಗಳು ಅಂತಾನೆ. 6 ಕರ್ಣಗಳಂದರೆ ಅಭಿಮುಖ ಶೃಂಗಗಳನ್ನು ಸೇರಿಸ್ತಕ್ಕಂಥ ರೇಖೆಯೇ ಚತುರ್ಭುಜದಲ್ಲಿ ಅಭಿಮುಖ ಶೃಂಗಗಳನ್ನು ಸೇರಿಸ್ತಕ್ಕಂಥ ರೇಖೆಯೇ ಕರ್ಣ. ಈಗ ಅಭಿಮುಖ ಶೃಂಗ ಅಂದರೆ ಆಪೋಸಿಟ್ ಶೃಂಗಗಳು. ಶೃಂಗ ಅಂದ್ರೇನು? 2 ರೇಖೆಗಳು ಬಂದು ಸೇರಿರ್ತಕ್ಕಂಥ ಜಾಗವನ್ನು, ಪಾಯಿಂಟನ್ನು ಶೃಂಗ ಅಂತ ಕರೀತಾರೆ. ಈಗ ಎ ಸಿ ಕರ್ಣ, ಬಿ ಡಿ ಕರ್ಣ, ಆಮೇಲೆ ಡಿ ಎಫ್ ಕರ್ಣ, ಸಿ ಇ ಕರ್ಣ, ಆಮೇಲೆ ಇ ಜಿ ಕರ್ಣ, ಆಮೇಲೆ ಎಚ್ ಎಫ್ ಕರ್ಣ ಅಥವಾ ಎಫ್ ಹೆಚ್ ಕರ್ಣ. ಎ ಸಿ ಕರ್ಣ, ಬಿ ಡಿ ಕರ್ಣ, ಸಿ ಇ ಕರ್ಣ, ಡಿ ಎಫ್ ಕರ್ಣ, ಇ ಜಿ ಕರ್ಣ, ಎಫ್ ಹೆಚ್ ಕರ್ಣ. ಈಗ 2 ಚತುರ್ಭುಜಗಳಿಗೆ ಸಾಮಾನ್ಯವಾಗಿರುವ ಬಾಹುಗಳು. ಈಗ ಎ ಬಿ ಸಿ ಡಿ ಮತ್ತು ಡಿ ಇ ಎಫ್ ಸಿ ಚತುರ್ಭುಜಕ್ಕೆ ಡಿ ಸಿ ಸಾಮಾನ್ಯ ಬಾಹು. ಇದನ್ನು ಚೆಕ್ ಮಾಡೋಣ. ಎ ಬಿ ಸಿ ಡಿ ಇದೊಂದು ಚತುರ್ಭುಜ, ಡಿ ಸಿ ಎಫ್ ಇ ಇದೊಂದು ಚತುರ್ಭುಜ. ಇವೆರಡಕ್ಕೂ ಸಾಮಾನ್ಯವಾಗಿರ್ತಕ್ಕಂಥ ಬಾಹು ಯಾವುದು? ಡಿ ಸಿ. ನೆಕ್ಸ್ಟ್ ಡಿ ಇ ಎಫ್ ಸಿ ಮತ್ತು ಇ ಎಚ್ ಜಿ ಎಫ್ ಚತುರ್ಭುಜಕ್ಕೆ ಇ ಎಫ್ ಸಾಮಾನ್ಯ ಬಾಹು. ಇವೆರಡು ಚತುರ್ಭುಜ ಡಿ ಸಿ ಇ ಎಫ್ ಮತ್ತು ಇ ಎಫ್ ಜಿ ಎಚ್, ಈ 2 ಚತುರ್ಭುಜಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥ ಬಾಹು ಯಾವುದು? ಇ ಎಫ್ ಬಾಹು. ನೆಕ್ಸ್ಟ್ ಜೋಡಿ ಚತುರ್ಭುಜಗಳಿಗೆ ಸಾಮಾನ್ಯವಾಗಿರುವ ಶೃಂಗಗಳು. ಇವಾಗ ಈ ಜೋಡಿ ಚತುರ್ಭುಜಗಳಿಗೆ ಇವು ಎಲ್ಲವೂ ಜೋಡಿ ಚತುರ್ಭುಜಗಳು ಅಂದರೆ ಜೊತೆಯಾಗಿದ್ದಾವೆ. ಇವಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಶೃಂಗಗಳು ಯಾವುವು? ಡಿ ಸಿ ಎಫ್ ಇ. ಇವು ಶೃಂಗಗಳು ಸಾಮಾನ್ಯ. ಇವೆರಡಕ್ಕೆ ಸಾಮಾನ್ಯ ಇ ಎಫ್ ಶೃಂಗಗಳು, ಇವೆರಡಕ್ಕೆ ಸಾಮಾನ್ಯ
ಡಿ ಸಿ ಶೃಂಗಗಳು. ಶೃಂಗಗಳು ಅಂದರೆ ಎರಡು ರೇಖೆಗಳು ಬಂದು ಸೇರಿರ್ತಕ್ಕಂಥ ಪಾಯಿಂಟನ್ನು ನಾವು ಶೃಂಗ ಅಂತ ಕರಿತೀವಿ. 3 ಜೊತೆ ಅಭಿಮುಖ ಬಾಹುಗಳು. ಅಭಿಮುಖ ಅಂದರೆ ಆಪೋಸಿಟ್ ಬಾಹುಗಳು. ಈಗ ಒಂದೇ ಆಪೋಸಿಟ್ ಬಾಹು ಎ ಬಿ ಮತ್ತು ಡಿ ಸಿ ನೋಡ್ರಿ, ಎ ಬಿ ಮತ್ತು ಡಿ ಸಿ, ಮತ್ತು ಡಿ ಸಿ ಮತ್ತು ಇ ಎಫ್, ಆಮೇಲೆ ಎ ಡಿ ಮತ್ತು ಬಿ ಸಿ, ಡಿ ಇ ಮತ್ತು ಸಿ ಎಫ್, ಇ ಹೆಚ್ ಮತ್ತು ಎಫ್ ಜಿ, ಇ ಎಫ್ ಮತ್ತು ಎಚ್ ಜಿ. ಹೀಗೆ ಅಭಿಮುಖ ಬಾಹುಗಳು. ಅಭಿಮುಖ ಅಂದರೆ ಆಪೋಸಿಟ್. ಈಗ ಇ ಎಫ್ಗೆ ಆಪೋಸಿಟ್ ಎಚ್ ಜಿ, ಇ ಹೆಚ್ಗೆ ಆಪೋಸಿಟ್ ಎಫ್ ಜಿ. ಈ ರೀತಿ ನೀವು ಭಾಳಷ್ಟು ಜೊತೆಗಳಿದಾವೆ. ನೀವು 3 ಜೊತೆಗಳು ಬಂದರೆ ಸಾಕು. ಇಲ್ಲಿ 12ನೇ ಮೇನ್ನಲ್ಲಿ ಓದೋಣ. ಈ ಕೆಳಗಿನ ಚೌಕಟ್ಟಿನಲ್ಲಿರುವ ಅಕ್ಷರಗಳನ್ನು ಬಳಸಿಕೊಂಡು ರೇಖಾಗಣಿತದ ಇಂಗ್ಲಿಷ್ ಪದಗಳನ್ನು ಗುರುತಿಸಲು ಪ್ರಯತ್ನಿಸು. ರೇಖಾಗಣಿತದ ಇಂಗ್ಲಿಷ್ ಪದಗಳು ಉದಾಹರಣೆಗೆ ವೃತ್ತ, ಸರ್ಕಲ್, ರೇಖೆ, ಲೈನ್, ಕೋನ, ಆ್ಯಂಗಲ್, ಬಿಂದು, ಪಾಯಿಂಟ್. ಈ ರೀತಿ ಉಳಿದ ಪದಗಳನ್ನು ಶಿಕ್ಷಕರಿಂದ ತಿಳಿಯಂತ. ಈಗ ಸರ್ಕಲ್ ಅನ್ನೋದನ್ನು ಅವರೇ ಗುರುತಿಸಿ ರೌಂಡ್ ಹಾಕಿದ್ದಾರೆ. ನಾನು ಇನ್ನೊಂದನ್ನು ತೋರಿಸ್ಕೊಡ್ತೀನಿ. ಲೈನ್ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಲೈನು, ಆ್ಯಂಗಲ್ಲು, ಪಾಯಿಂಟು, ಟ್ರಯಾಂಗಲ್, ಈ ಒಂದು ಪದಗಳು ಇದರಲ್ಲಿ ಇದ್ದಾವೆ. ಅದನ್ನು ನೀವೇ ಹುಡುಕಕ್ಕೆ ನಾನು ಬಿಟ್ಟಿದ್ದೀನಿ. ಯಾಕಂದರೆ ಇದು ಸಣ್ಣ ಹುಡುಗರು ಕೂಡ ಅದನ್ನು ಹುಡುಕ್ಬಿಡ್ತಾರೆ. ನೀವು ಹುಡುಕ್ಲಿ ಅಂತ ಬಿಟ್ಟಿದ್ದೀನಿ. ಹಾಗಾಗಿ ಇವನ್ನ ಹುಡುಕಿ ರೌಂಡ್ ಹಾಕಿ ಮಕ್ಕಳೇ. ನೆಕ್ಸ್ಟ್ 13ನೇ ಮೇನ್, ಇವುಗಳನ್ನು ರಚಿಸಿ. ಸರಳ ವಕ್ರರೇಖೆ. ಸರಳ ವಕ್ರರೇಖೆ ಅಂದರೆ ಎಲ್ಲೂ ಅದು ಛೇದಿಸಿರಲ್ಲ, ಸುಮ್ಮನೆ ಹೋಗಿರುತ್ತೆ. ಅದನ್ನು ಸರಳ ವಕ್ರರೇಖೆ. ಜಾಗ ಕಮ್ಮಿ ಇರೋದ್ರಿಂದ ನಾವು ಅದರಲ್ಲೇ ವಕ್ರರೇಖೆಯನ್ನು ಬಿಡಿಸಿದ್ದೀವಿ. ತೆರೆದ ವಕ್ರರೇಖೆ, ಇದು ಸೇಮ್ ಬರುತ್ತೆ. ತೆರೆದ ವಕ್ರರೇಖೆ. ಮುಚ್ಚಿದ ಅಥವಾ ಆವೃತ ವಕ್ರರೇಖೆ ಇಲ್ಲಿ ಬಂದು ಇಲ್ಲಿ ಮುಚ್ಚಿರ್ಬೇಕು. ಇನ್ನೂ ಒಂದು ಸ್ವಲ್ಪ ದೊಡ್ಡದು ಬಿಡಿಸ್ಬೋದು. ಈಗ ಉದಾಹರಣೆಗೆ ನೋಡ್ರಿ, ಮುಚ್ಚಬೇಕದು ಅಂದರೆ ಅದು ಮಂದ್ ಸೇರ್ಕೋಬೇಕು. ಇಲ್ಲಿ ಒಳಗಡೆ ಇದನ್ನ ಮುಚ್ಚಿದ ಆವೃತ ವಕ್ರರೇಖೆ ಅಂತ ಕರೀತಾರೆ. ಇಲ್ಲಿಗೆ ಮಕ್ಕಳೇ ಇದು ರೇಖಾಗಣಿತದ ಮೂಲಭೂತ ಅಂಶಗಳು ಪಾಠದ್ದು ಈ ಒಂದು ಸುವೇಗ ಕ್ವಶನ್ ಆನ್ಸರ್ ಮುಗೀತು. ಈಗ ನಿಮ್ಗೆ ಯಾವುದನ್ನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ಆಮೇಲೆ ಇದನ್ನು ಶೇರ್ ಮಾಡಿರಿ. ಆಮೇಲೆ ಈ ನಮ್ಮ ಚಾನಲ್ಗೆ ಹೊಸಬರಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ನೋಟ್ಸನ್ನು ಪೂರ್ತಿ ಮಾಡ್ಕೊಳ್ಳಿ ಮಕ್ಕಳು.